ಐಎಎಸ್ಸಿ ವಿದ್ಯಾರ್ಥಿ ಅನುಮಾನಾಸ್ಪದವಾಗಿ ಈಗ ನಾಪತ್ತೆಯಾಗಿರೋದು ಹಲವು ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆ ಬೆಂಗಳೂರಿನ ಯಶವಂತಪುರ ಬಳಿ ಇರುವಂತಹ ಐಎಎಸ್ಸಿ ಅನ್ಮೋಲ್ ಗಿಲ್ ನಾಪತ್ತೆಯಾಗಿರುವಂತಹ ವಿದ್ಯಾರ್ಥಿ ಎಲ್ಲಿ ಹೋದ, ಏನಾಯ್ದ ಗೊತ್ತಾಗ್ತಾ ಇಲ್ಲ. ಸೊ ಐಎಎಸ್ಸಿಯಲ್ಲಿ ಎಂಟೆಕ್ ವ್ಯಾಸಂಗವನ್ನ ಮಾಡ್ತಾ ಇದ್ದಂತಹ ಅನ್ಮೋಲ್, ಸಿಸಿಟಿವಿಯಲ್ಲಿ ಅನ್ಮೋಲ್ ಓಡಾಟದ ದೃಶ್ಯ ಈಗ ಸೆರೆಯಾಗಿದೆ. ಯಶವಂತಪುರ ಠಾಣೆಯಲ್ಲಿ ನಾಪತ್ತೆ ಕೇಸ್ ಕೂಡ ದಾಖಲಾಗಿದೆ. ಹೇಗೆ ನಾಪತ್ತೆಯಾಗಕ್ಕೆ ಸಾಧ್ಯ ಆಗುತ್ತೆ? ಐಎಎಸ್ಸಿಯಲ್ಲಿ ಎಂಟೆಕ್ ವ್ಯಾಸಂಗ ಮಾಡ್ತಾ ಇದ್ದಂಥ ಅನ್ಮೋಲ್ ಗಿಲ್ ನಾಪತ್ತೆಯಾಗಿರುವ ವಿದ್ಯಾರ್ಥಿ ಪೂರ್ತಿ ಹೆಸರು. ಯಶವಂತಪುರ ಠಾಣೆಯಲ್ಲೂ ಕೂಡ ಈಗ ಕೇಸ್ ದಾಖಲಾಗಿದೆ. ನೋಡ್ತಾ ಇದ್ದೀರಾ, ಇದೇ ಯುವಕ. ಸೊ ಈಗ ಸಿಸಿಟಿವಿಯಲ್ಲೂ ಕೂಡ ಓಡಾಟದ ದೃಶ್ಯಗಳಿದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ. ಅವನೇ ಹೋಗಿದ್ದ ಅಥವಾ ಇನ್ನೇನಾದರೂ ಬೇರೆ ರೀತಿಯಾಗಿ ಬೆಳವಣಿಗೆಗಳಾಗಿದೆಯಾ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಒಂಥರ ಟೆನ್ಷನ್ ಈಗ ಐಎಎಸ್ಸಿಯಲ್ಲಿ. ಎಲ್ಲಿ ಹೋದ ಇವನು, ಏನಾದ, ಯಾಕೆ ಅಂತ ಹೇಳಿ. ಸೊ ಎಷ್ಟು ದಿನಗಳಾಗೋಯ್ತು ನಾಪತ್ತೆಯಾಗಿ, ಹೇಗೆ ಗೊತ್ತಾಯಿತು ನಾಪತ್ತೆಯಾಗಿದ್ದಾನೆ ಅಂಥೇಳಿ? ಏಕಾಏಕಿ ಗೊತ್ತಾಯ್ತಾ ಅಥವಾ ಒಂದೆರಡು ದಿನ ನೋಡಿ ಆಮೇಲೆ ಕಾಣಿಸ್ತಾ ಇಲ್ಲ ಅಂತ ಆಯಿತಾ? ಸೊ ಈಗ ಸದ್ಯಕ್ಕಂತೂ ಕೇಸ್ ಅಂತೂ ರಿಜಿಸ್ಟ್ರೇಷನ್ ಆಗಿದೆ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ಗವಿನಾಗಮಂಗಲನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಯಾವಾಗ ನಾಪತ್ತೆಯಾಗಿದ್ದು ಮತ್ತೆ ಹೇಗೆ ಗೊತ್ತಾಯಿತು ಈ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ ಅಂತ ಹೇಳಿ? ಅರುಣ್, ಅನ್ಮೋಲ್ ಗಿಲ್ ಅಂತೇಳಿ ಐಎಎಸ್ಸಿಯಲ್ಲಿ ಎಂಟೆಕ್ ಅನ್ನ ವ್ಯಾಸಂಗ ಮಾಡ್ತಿದ್ದಂತಹ ವಿದ್ಯಾರ್ಥಿ. ಈತ ಕಳೆದ 3-4 ದಿನಗಳಿಂದ ಆತ ತನ್ನ ಹಾಸ್ಟೆಲ್ಗೂ ಬಂದಿಲ್ಲ ಮತ್ತು ತರಗತಿಗಳಿಗೂ ಕೂಡ ಹಾಜರಾಗಿಲ್ಲ. ಈ ನಡುವೆ ಪೋಷಕರು ಕರೆ ಮಾಡಿದಂತಹ ಸಂದರ್ಭದಲ್ಲಿ ಕರೆಯನ್ನು ಕೂಡ ಸ್ವೀಕಾರ ಮಾಡಿಲ್ಲ. ಪೋಷಕರು ಯಾವಾಗ ಕಾಲೇಜ್ನ ಬಳಿ ಬಂದು ಹಾಸ್ಟೆಲ್ನ ಬಳಿ ಬಂದು ವಿಚಾರಿಸಿದಂತಹ ಸಂದರ್ಭದಲ್ಲಿ ಐಎಎಸ್ಸಿ ಕ್ಯಾಂಪಸ್ನಲ್ಲಿ ಆತ 3-4 ದಿನಗಳ ಹಿಂದೆಯೇ ನಾಪತ್ತೆಯಾಗಿರೋದು ಗೊತ್ತಾಗಿದೆ. ಹೀಗಾಗಿಯೇ ಅವರ ಸಂಬಂಧಿಕರು, ಅವರ ಕುಟುಂಬಸ್ಥರು ಇದೀಗ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಒಂದು FIR ಅನ್ನು ದಾಖಲು ಮಾಡಿದ್ದಾರೆ. ಮತ್ತು ಆತ ಯಾವಾಗ ಐಎಎಸ್ಸಿ ಕ್ಯಾಂಪಸ್ಸಿಂದ ಹೊರಗೆ ಹೋಗಿರಬಹುದು ಅಂತೇಳಿ ಹುಡುಕಾಡಿದಂತಹ ಸಂದರ್ಭದಲ್ಲಿ ಆತ 3-4 ದಿನಗಳ ಹಿಂದೆ ಆತ ಹೊರಹೋಗುವಂತಹ CCTV ದೃಶ್ಯ ಲಭ್ಯವಾಗಿದೆ. ಇದರ ಆಧಾರದ ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟನ್ನು ದಾಖಲು ಮಾಡಿಕೊಂಡಿರ್ತಕ್ಕಂಥ ಯಶವಂತಪುರ ಪೊಲೀಸರು ಆತನ ಪತ್ತೆಗಾಗಿ ಹುಡುಕಾಟವನ್ನು ಆರಂಭಿಸಿದ್ದಾರೆ. ಮತ್ತು ಆ ಒಂದು ಪೊಲೀಸ್ IT ವಿಂಗ್ನಲ್ಲಿ ಈತನ ಫೋಟೋಗಳು ಮತ್ತು ಈತನ ವಿಡಿಯೋವನ್ನು ಸರ್ಕ್ಯುಲೇಟ್ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈತ ಪತ್ತೆಯಾದಲ್ಲಿ ಯಶವಂತಪುರ ಪೊಲೀಸ್ ಠಾಣೆಯನ್ನು ಸಂಪರ್ಕ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಎಲ್ಲಿ ಅವನು ಮೂಲತಃ? ಜೊತೆಗೆ ಫ್ರೆಂಡ್ಸ್ ಯಾರು ಸರ್ಕಲಲ್ಲಿ ಯಾರು ಹೇಳಲಿಲ್ವಾ ಇವನು ಎಲ್ಲಿ ಹೋಗಿದ್ದಾನೆ ಏನು ಅಂತ ಹೇಳಿ? ಅರುಣ್ಣ, ಯೂಶ್ವಲಿ 1 ಅಥವಾ 2 ದಿನ ಬರದೇ ಇದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಹೊರಗೆ ಹೋಗಿರ್ಬೋದು ಅಥವಾ ಫಿಲಮ್ಗೆ ಹೋಗಿರ್ಬೋದು. ಈ ರೀತಿಯಾದಂತಹದ್ದು ಸಾಮಾನ್ಯ. ಈಗ ಯಾಕಂತ ಹೇಳಿದ್ರೆ ಕಾಲೇಜು ವಿದ್ಯಾರ್ಥಿಗಳು ಆಗಾಗ ಕೆಲ ವಿದ್ಯಾರ್ಥಿಗಳು ಬಂಕನ ಹಾಕೋದು, ಹೊರಗೆ ಹೋಗೋದು, ಇದೆಲ್ಲವನ್ನು ಕೂಡ ಮಾಡ್ತಿರ್ತಾರೆ. ಹೀಗಾಗಿ ಆತ ಎಲ್ಲೋ ಹೋಗಿರಬಹುದು, ಸಂಬಂಧಿಕರ ಮನೆಗೋ ಅಥವಾ ಸ್ನೇಹಿತರ ಜೊತೆ ಎಲ್ಲಾದರೂ ಹೋಗಿರಬಹುದು, ಬರಬಹುದು ಅನ್ನೋ ನಿರೀಕ್ಷೆ ಅಲ್ಲಿನ ವಾರ್ಡನ್ ಮತ್ತು ಅಲ್ಲಿನ ಜೊತೆಯಲ್ಲಿದ್ದಂತಹ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಇತ್ತು. ಆದರೆ ಯಾವಾಗ ಈತ 3-4 ದಿನಗಳಿಂದ ಕರೆಯನ್ನು ಸ್ವೀಕಾರ ಮಾಡಲಿಲ್ವೋ ಮತ್ತು ಆತ ಕಾಲನ್ನು ಕೂಡ ತೆಗಿಲಿಲ್ವೋ, ಆ ಸಂದರ್ಭದಲ್ಲಿ ಇದೀಗ ಆತನ ಮೇಲೆ FIR ಅನ್ನು ಆತ ಇಲ್ಲ ಅನ್ನೋ ಬಗ್ಗೆ, ಆತ ಕಾಣೆಯಾದ ಬಗ್ಗೆ ದೂರನ್ನು ದಾಖಲಿಸಿ ಹುಡುಕಾಟವನ್ನು ನಡೆಸೋದಕ್ಕೆ ಆರಂಭವನ್ನು ಮಾಡಿರೋದು.